ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸತತವಾಗಿ 3 ಸೋಲನ್ನ ಕಂಡಿದ್ದಾರೆ. 2025 IPLನಲ್ಲಿ ಕರ್ಸ್ನ ಬ್ರೇಕ್ ಮಾಡೋಕ್ಕಾಗ್ತಾ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇವಾಗ ಪಂಜಾಬ್ಗೆ ಮೂವ್ ಆಗ್ತಾ ಇದ್ದಾರೆ, ಪಂಜಾಬ್ ಅಗೇನ್ಸ್ಟ್ ಆಡೋದಕ್ಕೆ. ಸೊ ಸೆಕೆಂಡ್ ಸೈಕಲ್ ಆಫ್ IPL 2025 ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಹಾಫ್ನ ಹೇಗೆ ರೇಟ್ ಮಾಡ್ತೀರಾ ಅಂತಂದರೆ, ನಮಗೆ ಅಲ್ಲಿ ರೇಟಿಂಗ್ ಕಾಣಿಸ್ತಿರ್ಬೋದು. 7 ಮ್ಯಾಚಸಲ್ಲಿ 4 ವಿನ್ಸ್. ಸೊ ರೇಷಿಯೋ ಹೆಂಗೆ ಕಂಪೇರ್ ಮಾಡ್ತೀರಾ? 4 ವಿನ್ಸ್ ವಿತ್ 3 ಲಾಸಸ್. ಸೊ 4:3 ರೇಷಿಯೋ ಅಲ್ಲಿ ಫಸ್ಟ್ ಹಾಫ್ ಆಫ್ ದ IPL ಕ್ಯಾರಿ ಔಟ್ ಆಗಿದೆ RCBಗೆ. ಸೊ ಸೆಕೆಂಡ್ ಹಾಫ್ ವಿಲ್ ಸ್ಟಾರ್ಟ್ ಇನ್ ಪಂಜಾಬ್ ಅಗೇನ್ಸ್ಟ್ ದ ಪಂಜಾಬ್ ಕಿಂಗ್ಸ್ ಇಟ್ ಸೆಲ್ಫ್. ಸೊ ನಾನು ಲಾಸ್ಟ್ ಟೈಮ್ ಹೇಳ್ತಿದ್ದಂಗೆ ಪಂಜಾಬ್ ಮೇಲೆ ಗೆಲ್ಲುವಂತಹ ಒಂದು ಫಾರ್ಮುಲಾನ ಕಂಡುಕೊಂಡು ಇಟ್ಬಿಟ್ಟಿದ್ರೆ RCB. ಟಾಪ್ 2 ಫಿನಿಶ್ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು ಅಂತ. ಇವಾಗ ಕೂಡ ನಾನು ಅದನ್ನೇ ಹೇಳ್ತೀನಿ, ಪಂಜಾಬ್ ಮೇಲೆ ಗೆಲ್ಲೋದು ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ RCB. ಯಾಕಂದರೆ ಹೋಮಲ್ಲಿ ಗೆಲ್ಲುವಂಥ ಸ್ಟ್ರಾಟಜಿ RCBಗೆ ಸಿಗ್ತಾ ಇಲ್ಲ. ಸೊ ಅವೇ ರೆಕಾರ್ಡ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಇವಾಗ ತನಕ 4 ಮ್ಯಾಚಸ್ ಔಟ್ ಆಫ್ 4 ಮ್ಯಾಚಸ್. ಸೊ ಅವೇ ರೆಕಾರ್ಡ್ ಹ್ಯಾಸ್ ಬೀನ್ ಆನ್ ಪಾಯಿಂಟ್. ಸೊ ಇನ್ನೊಂದು ಅವೇ ಮ್ಯಾಚ್ ಇದೆ ಇನ್ ಪಂಜಾಬ್ ದಿಸ್ ಟೈಮ್ ಅಗೇನ್ಸ್ಟ್ ಎ ವೆರಿ ವೆರಿ ಗುಡ್ ಸೈಡ್ ಅಂತ ಹೇಳ್ತೀನಿ. ಅಗೇನ್ಸ್ಟ್ ಅ ಗ್ರೇಟ್ ಲೈನಪ್ ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೇಯಸ್ ಅಯ್ಯರ್, ಹುಸ್ ಬೀನ್ fantastic from so many years in IPL and in the domestic as well. So Shreyas Iyer captaincy against to our home ground ಅಲ್ಲಿ ಆಡಬೇಕು ಅಂತಂದರೆ it will not be easy for RCB, but a formula to be found out is very very important, which has been done by RCB in this season. ಅವ್ರು ಮಾಡ್ತಾ ಇದ್ದಾರೆ ಈ ಸೀಸನ್ನಲ್ಲಿ. ಅವೇನಲ್ಲಿ ಹೇಗೆ ಗೆಲ್ಲೋದು, ಹೇಗೆ ಎಕ್ಸ್ಪ್ಲೋರ್ ಮಾಡೋದು ಪಿಚ್ ಕಂಡೀಷನ್ಸ್ ಅನ್ನೋ ಒಂದು ಫಾರ್ಮುಲಾನ ಆಲ್ರೆಡಿ ಕಂಡಿಡ್ಕೊಂಡು ಆಗಿದೆ. ಸೊ ಪಂಜಾಬಲ್ಲಿ ವಿ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಟು ಹ್ಯಾಪನ್ ಆಲ್ ಓವರ್ ಅಗೇನ್. ಸೊ 2025 IPL ಮಿಡ್ ಸೀಸನ್ನಲ್ಲಿ ಕರ್ನಾಟಕದಿಂದ ಪ್ಲೇಯರ್ಸ್ ಯಾರ್ಯಾರು IPL 2025ಅಲ್ಲಿ ಒಳ್ಳೆಯ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಒಂದ್ಸಲ ನೋಡೋಣ. ಸೊ ಇಂಡಿಯಾದಲ್ಲಿ ದೇರ್ ಆರ್ ಮಲ್ಟಿಪಲ್ ಸ್ಟೇಟ್ ಬೋರ್ಡ್ಸ್ ಆ್ಯಂಡ್ ಮಲ್ಟಿಪಲ್ ಸ್ಟೇಟ್ ಬೋರ್ಡ್ಸಿಂದ ಮಲ್ಟಿಪಲ್ ನಂಬರ್ ಆಫ್ ಪ್ಲೇಯರ್ಸ್ ಆಚೆ ಬರ್ತಾರೆ. ನಾವು ಕರ್ನಾಟಕದಲ್ಲಿರೋದ್ರಿಂದ ಕನ್ನಡಿಗರು ಪ್ಲೇಯರ್ಸ್ ಎಷ್ಟು ಜನ IPLನಲ್ಲಿ ಪರ್ಫಾರ್ಮ್, ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. The kind of transparency is given to the players by the KSCA. The ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಬೀನ್ ವಂಡರ್ಫುಲ್. ಆ್ಯಂಡ್ ಅದಕ್ಕೆ ಅಂತಲೇ NCA ಕೂಡ ಬೆಂಗಳೂರಲ್ಲೇ ಇತ್ತು, ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕ KSCA ಬಿ ಗ್ರೌಂಡಲ್ಲಿ. ಆ್ಯಂಡ್ ಇವಾಗ NCA ಶಿಫ್ಟ್ ಆಗ್ತಾ ಇದೆ, ಬಟ್ ಇಟ್ ವಿಲ್ ಬಿ ಇನ್ ಕರ್ನಾಟಕ ಇಟ್ ಸೆಲ್ಫ್. ಸೊ ಕರ್ನಾಟಕ ಒಂದು ಒಳ್ಳೆಯ ಟ್ರಾನ್ಸ್ಪರೆನ್ಸಿ ಜೊತೆಗೆ ವಂಡರ್ಫುಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಪ್ಲೇಯರ್ಸ್ಗೆ ಡೆವಲಪ್ ಆಗೋದಕ್ಕೆ. ಸೊ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಬೆಳೆದು ಇವಾಗ ಬಿಗ್ ಸ್ಟೇಜ್ನಲ್ಲಿ ರೀಸೆಂಟಾಗಿ ಕಾಲಿಟ್ಟಿರುವಂತಹ ಸ್ಮರಣ್ ರವಿಚಂದ್ರನ್ ಅವರು ಕರ್ನಾಟಕದಿಂದ ಇದ್ದಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಟೀಮ್ಗೆ ಹೋಗಿದ್ದಾರೆ. ಇನ್ನು ಅವ್ರೇನೋ 11ನಲ್ಲಿ ಆಡಿಲ್ಲ, ಬಟ್ ಹೀ ಈಸ್ ದ ಮೋಸ್ಟ್ ರೀಸೆಂಟ್ ಟ್ಯಾಲೆಂಟ್ ಕಮಿಂಗ್ ಔಟ್ ಆಫ್ ಕರ್ನಾಟಕ ಅಂತ ಹೇಳ್ತೀನಿ. ಆ್ಯಂಡ್ ಹೀ ಈಸ್ ದ ಒನ್ ಟು ವಾಚ್ ಔಟ್ ಫಾರ್. ಯಾಕಂದರೆ ಸ್ಮರಣ್ ರವಿಚಂದ್ರನಲ್ಲಿ ಆ ಕ್ಷಮತೆ ಇದೆ. ಆ್ಯಂಡ್ ನಾನು ಕೂಡ ಸ್ಮರಣ್ ಅವರ ಕೋಚ್ ಜೊತೆಗೆ ಒಂದು ಪಾಡ್ಕಾಸ್ಟ್ ಮಾಡಿದ್ದೀನಿ, ವೇರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಸ್ಮರಣ್ಸ್ ಗ್ರೋಯಿಂಗ್ ಡೇಸ್ ಆ್ಯಂಡ್ ಆಲ್ಸೋ ಬಡ್ಡಿಂಗ್ ಕ್ರಿಕೆಟರ್ಸ್ಗೆ ಟಿಪ್ಸ್ ಏನೇನು ಬೇಕಾಗುತ್ತೆ ವೈಲ್ ಏನಂತಾರೆ ಟು ಎನ್ಹ್ಯಾನ್ಸ್ ದೇರ್ ಪ್ರಾಕ್ಟೀಸ್ ಸೆಷನ್ಸ್, ಟು ಎನ್ಹ್ಯಾನ್ಸ್ ದ ಔಟ್ಕಮ್ ಆಫ್ ದೇರ್ ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲನೂ ಡಿಸ್ಕಸ್ ಆಗಿದೆ ಸ್ಮರಣ್ ರವಿಚಂದ್ರನ್ ಅವರ ಕೋಚ್ ಆ್ಯಂಡ್ ನನ್ನ ಕೋಚ್ ಕೂಡ ಸೈಯದ್ ಸರ್ ಅಂತ. ಸೊ ಅವ್ರ ಜೊತೆಗೆ ಮಾತಾಡಿರುವಂತಹ ಪಾಡ್ಕಾಸ್ಟ್ ನಾನು ಇದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕರ್ನಾಟಕದಲ್ಲಿ ಟ್ರಾನ್ಸ್ಪರೆನ್ಸಿ ಹೇಗಿದೆ, ಕರ್ನಾಟಕದ ಒಂದು ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದ ಸೆಟಪ್ ಆಫ್ ಬಿಲ್ಡಿಂಗ್ ದ ಕ್ರಿಕೆಟರ್ಸ್ ಹೇಗಿದೆ ಅಂತ ನೀವು ಅದರಲ್ಲಿ ತಿಳ್ಕೊಬೋದು. ಸೊ ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತಹ ಕರ್ನಾಟಕದಿಂದ ಹೋಗಿರುವಂಥ ಪ್ಲೇಯರ್ಸ್ ಬಿಗ್ ಪ್ಲ್ಯಾಟ್ಫಾರ್ಮ್ಗೆ ಆಲ್ರೆಡಿ ಸೆಟಲ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದು ದ ಬಿಗ್ಗೆಸ್ಟ್ ನೇಮ್ ಫ್ರಮ್ ಕರ್ನಾಟಕ ರೈಟ್ ನೌ ಈಸ್ KL ರಾಹುಲ್. ಆ್ಯಂಡ್ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಅದ್ಭುತವಾದ ಪ್ರದರ್ಶನ ಈ ಸಲ ನೀಡ್ತಾ ಬರ್ತಾ ಇದ್ದಾರೆ. ನಿನ್ನೆ ಕೂಡ ಒಂದು ಕ್ವಿಕ್ ಫೈರ್ ನಾಕ್ ಆಗಿದ್ದು KL ರಾಹುಲ್ ಅವ್ರದ್ದು. ಆ್ಯಂಡ್ ಅದೇ ಟೀಮಲ್ಲಿ ಇನ್ನೊಬ್ಬರು ಇದ್ದಾರೆ ಹೂ ಇಸ್ ಆಲ್ಸೋ ಲೆಡ್ ಕರ್ನಾಟಕ. ಇವಾಗ ವಿದರ್ಭಗೆ ಹೋಗಿರ್ಬೋದು, ಬಟ್ ಹೀ ಈಸ್ ಫ್ರಮ್ KSCA, ಹೀ ಈಸ್ ಫ್ರಮ್ ಕರ್ನಾಟಕ, ಕರುಣ್ ನಾಯರ್. ಕರ್ನಾಟಕ ಹ್ಯಾವ್ ಪ್ರೊಡ್ಯೂಸ್ ಸಮ್ ವಂಡರ್ಫುಲ್ ಪ್ಲೇಯರ್ಸ್ ಟು ದಿಸ್ ಕ್ರಿಕೆಟಿಂಗ್ ವರ್ಲ್ಡ್. ಸೊ ಅದಕ್ಕೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಇವಾಗ ಕರೆಂಟ್ಲಿ IPLನಲ್ಲಿ ಯಾರು ಒಳ್ಳೆಯ ಪ್ಲೇಯರ್ಸ್ ಇದ್ದಾರೆ ಹೂ ಕ್ಯಾನ್ ರಿಯಲಿ ಮೇಕ್ ಇಟ್ ಬಿಗ್ ಇನ್ ಗೋಯಿಂಗ್ ಫಾರ್ವರ್ಡ್ ಅಂತ. ಸೊ ಒಬ್ಬರು ಹೂಸ್ ಆಲ್ರೆಡಿ ಮೇಡ್ ಇಟ್ ಬಿಗ್ ಇಸ್ ಅಫ್ಕೋರ್ಸ್ KL ರಾಹುಲ್. ಆ್ಯಂಡ್ ಕರುಣ್ ನಾಯರ್ ಆಲ್ರೆಡಿ ಈಸ್ ಅ ಟ್ರಿಪಲ್ ಸೆಂಚುರಿಯನ್ ಫಾರ್ ಇಂಡಿಯಾ, ಬಟ್ ಅವ್ರಿಗೆ ಮತ್ತೆ ನ್ಯಾಷನಲ್ ಟೀಮ್ಗೆ ವಾಪಸ್ ಹೋಗೋಕ್ಕೆ ಚಾನ್ಸಸ್ ಸಿಗ್ತಾ ಇಲ್ಲ. ಬಟ್ this IPL is for him to make his name and bang the doors of BCCI selectors. ಸೊ KL ರಾಹುಲ್, ಕರುಣ್ ನಾಯರ್ ಆಗಿದ್ದರೆ ಇನ್ನೊಬ್ಬ ಪ್ಲೇಯರ್ ಬಹಳ ಚೆನ್ನಾಗಿ ಅತ್ಯುತ್ತಮವಾದ ಪ್ರದರ್ಶನ ನೀಡ್ಕೊಂಬರ್ತಾಯಿದ್ದಾರೆ, ಮೀನಿಂಗ್ಫುಲ್ ಕಾಂಟ್ರಿಬ್ಯೂಷನ್ಸ್ ಕೊಡ್ತಿರೋದು ಅಂತಂದರೆ ಗುಜರಾತ್ ಟೈಟನ್ಸ್ ಟೀಮ್ಗೆ ಪ್ರಸಿದ್ಧ ಕೃಷ್ಣ. ಆ್ಯಂಡ್ ಪ್ರಸಿದ್ಧ ಕೃಷ್ಣ ಕೂಡ ಕರ್ನಾಟಕದವರು. ಆ್ಯಂಡ್ ಪ್ರಸಿದ್ಧ ಕೃಷ್ಣ ಎಕ್ಸಲೆಂಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಅವ್ರದ್ದು ವಿಕೆಟ್ಸ್ ಬರೆದಿರೋ ಮ್ಯಾಚ್ಗಳಲ್ಲಿ ಇಂಪ್ಯಾಕ್ಟ್ ಕೂಡ ಹಾಗೆ ಇರುತ್ತೆ. ಆ್ಯಂಡ್ ವಿಕೆಟ್ಸ್ ಬರೋ ಮ್ಯಾಚ್ಗಳಲ್ಲಿ ಎಲಿವೇಟ್ ಆಗಿಬಿಡುತ್ತೆ ಅವ್ರ ಇಂಪ್ಯಾಕ್ಟ್. ಯಾಕೆಂದರೆ ಪ್ರಸಿದ್ಧ ಕೃಷ್ಣ ಅವರು ಈ ಸಲ ಬೌನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಬೌಲಿಂಗ್ನ ಸ್ಟ್ರೆಂತ್ ಇಟ್ಸ್ ಬಿಕಮ್ ಸಕ್ಸಸ್ಫುಲ್. ಯಾಕಂದರೆ ಪ್ರಸಿದ್ಧ ಕೃಷ್ಣ ಅವರು ಹೈಟ್ ಇರೋದ್ರಿಂದ ಹಿ ಈಸ್ ಏಬಲ್ ಟು ಎಕ್ಸ್ಟ್ರಾಕ್ಟ್ ದಟ್ ಬೌನ್ಸ್ ಆಫ್ ದ ಸರ್ವಿಸ್. ಸೊ ಅದು ಅವ್ರಿಗೆ ಹೆಲ್ಪ್ ಮಾಡಿದೆ ಈ ಸಲ. ಆ್ಯಂಡ್ ಆ ಬೌನ್ಸ್ನಿಂದ ಪ್ರಸಿದ್ಧ ಕೃಷ್ಣ ಹ್ಯಾಸ್ ಬೀನ್ ಏಬಲ್ ಟು ಪಿಕ್ ವಿಕೆಟ್ಸ್ ಆ್ಯಂಡ್ ಈಸ್ ಬೀಂಗ್ ಎಕನಾಮಿಕಲ್ ಆಲ್ಸೋ. ನಿನ್ನೆ ಮ್ಯಾಚ್ನಲ್ಲಿ ಎಕಾನಮಿ 10+ ಇತ್ತು, ಬಟ್ ದ್ಯಾಟ್ ಡಸಂಟ್ ಮ್ಯಾಟರ್. ಹೀಸ್ ಪಿಕ್ಡ್ 4 ವಿಕೆಟ್ಸ್ ಆ್ಯಂಡ್ ಗುಜರಾತ್ ಟೈಟನ್ಸ್ ಆಲ್ಸೋ won the match. So against Delhi Capitals again.
ಸೊ ಈ ಮ್ಯಾಚ್ನಲ್ಲೇ ಕರ್ನಾಟಕ ವರ್ಸಸ್ ಕರ್ನಾಟಕದ ಕ್ಲಾಶ್ ಆಗಿದ್ದು KL ರಾಹುಲ್ ಆ್ಯಂಡ್ ಕರುಣ್ ನಾಯರ್ ಫಾರ್ ಡೆಲ್ಲಿ ಕ್ಯಾಪಿಟಲ್ಸ್ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಫಾರ್ ಗುಜರಾತ್ ಟೈಟನ್ಸ್. ಸೊ ಇಷ್ಟು ಜನ ಅತ್ಯುತ್ತಮವಾದ ಪ್ರದರ್ಶನ ನೀಡ್ತಾ ಇರೋದು ಕರ್ನಾಟಕಕ್ಕೆ. ಆದರೆ ಇನ್ನಷ್ಟು ಜನ ಕರ್ನಾಟಕ ಪ್ಲೇಯರ್ಸು ಸ್ಕ್ವಾಡ್ಗಳಲ್ಲಿ ಇದ್ದಾರೆ, ಬಟ್ ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ ಆಡೋದಕ್ಕೆ. ಬಟ್ ನಮಗೂ ಕೂಡ ಕನಸಾಗಿರುತ್ತೆ ಕರ್ನಾಟಕ ಪ್ಲೇಯರ್ಸ್ RCBಗೆ ಆಡಬೇಕು ಅಂತ. RCB ಫ್ಯಾನ್ಸ್ದೊಂದು ಆಸ್ಪಿರೇಷನ್ ಆಗಿರ್ಬೋದು. ಸೊ ಇವಾಗ ಕರ್ನಾಟಕದಲ್ಲಿ ಪ್ಲೇಯರ್ RCBಲಿ ಯಾರಿದ್ದಾರೆ ಅಂತಂದರೆ, ಲಾಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಮೇಲೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ಬಂದಂತಹ ಮನೋಜ್ ಭಾಂಡಗೆ. ನಿನ್ನೆ ಇಟ್ ವಾಸ್ ನಾಟ್ RCB's ಮ್ಯಾಚ್ ಅಟ್ ಆಲ್, RCB's ಡೇ ಅಟ್ ಆಲ್ ಅಂತಲೇ ಹೇಳಬೇಕು. ಸೊ ದ್ಯಾಟ್ ವಾಸ್ ನಾಟ್ ದ ರೈಟ್ ಇಂಪ್ರೆಷನ್ ಆಫ್ ಮನೋಜ್ ಭಾಂಡ್ಗೆ. ಈಸ್ ಅನ್ ಎಕ್ಸೆಪ್ಷನಲ್ ಪ್ಲೇಯರ್. ಸೊ ಇವಾಗ ಮನೋಜ್ ಭಾಂಡ್ಗೆ ಕೂಡ ಚಾನ್ಸಸ್ ಸಿಗ್ತಾ ಹೋಗುತ್ತಾ ಅಥವಾ ಅವ್ರಿಗೆ ಸಿಗಲ್ವಾ ಕಾದು ನೋಡಬೇಕಾಗುತ್ತೆ. ಇನ್ನೊಬ್ಬ ಕರ್ನಾಟಕ ಪ್ಲೇಯರ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದಾರೆ RCB ಟೀಮ್ನಲ್ಲಿ ಅಂತಂದರೆ ಅದು ದೇವದತ್ ಪಡಿಕ್ಕಲ್. RCBಯಲ್ಲೇನಿದ್ದಾರೆ. ಸೊ ಇಬ್ಬರು ಕರ್ನಾಟಕದವರು RCBಯಲ್ಲಿದ್ದಾರೆ, ದೇವದತ್ ಪಡಿಕ್ಕಲ್ ಆ್ಯಂಡ್ ಮನೋಜ್ ಭಾಂಡಗೆ ಹು ಹ್ಯಾವ್ ಬೀನ್ ಪ್ಲೇಯಿಂಗ್. ಸೊ ಮನೋಜ್ ಭಾಂಡ್ಗೆ ಒಂದೇ ಮ್ಯಾಚ್ ಆಡಿರೋದು, ಬಟ್ ನೆಕ್ಸ್ಟ್ ಮ್ಯಾಚ್ ದೇವದತ್ ಪಡಿಕ್ಕಲ್ ವಾಪಸ್ ಬರ್ತಾರೆ ಅಲ್ವಾ, ಕಾದು ನೋಡಬೇಕಾಗುತ್ತೆ ಪಂಜಾಬ್ ಕಿಂಗ್ಸ್ ಮೇಲೆ. ಲೆಟ್ಸ್ ನೌ ಮೂವ್ ಆನ್ ಟು ದ ಪ್ರಿವ್ಯೂ ಆಫ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ ಪಂಜಾಬ್ ಕಿಂಗ್ಸ್. ಸೊ ಹೆಡ್ ಟು ಹೆಡ್ ನಾವು ಲಾಸ್ಟ್ ಮ್ಯಾಚಲ್ಲಿ ಡಿಸ್ಕಸ್ ಮಾಡಿದ್ವಿ. 17 ಪಂಜಾಬ್ ಆ್ಯಂಡ್ 16 RCB ಆಗಿತ್ತು. ಬಟ್ ಇವಾಗ ಪಂಜಾಬ್ ಹ್ಯಾವ್ ಬೆಟರ್ಡ್ ದ್ಯಾಟ್ ರೆಕಾರ್ಡ್. ಹೆಡ್ ಟು ಹೆಡ್ ನೋಡಿದ್ರೆ ಇವಾಗ 18 ಪಂಜಾಬ್ ಆ್ಯಂಡ್ 16 RCB ಆಗಿರುತ್ತೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಹೆಡ್ಡಿಂಗ್ ಟು ಮುಲಾನ್ಪುರ್ ಕ್ರಿಕೆಟ್ ಸ್ಟೇಡಿಯಂ ಇನ್ ನ್ಯೂ ಚಂಡೀಗಢ. ಸೊ ಅಲ್ಲಿ ಅವೇ ಗೇಮ್ RCBಗೆ ಅವೇ ಗೇಮ್ ಅಂತ ಅಂದಾಗೆ ನಮಗೆ ಜಾಸ್ತಿ ಖುಷಿಯಾಗುತ್ತೆ ಹೋಮ್ ಗೇಮ್ ಅನ್ನೋದಕ್ಕಿಂತ. ಬೆಂಗಳೂರಲ್ಲಿ ಬಂದಾಗ ಪಂಜಾಬ್ ಕಿಂಗ್ಸ್ ನಾವೇನು ಅಂದ್ಕೊಂಡಿದ್ವಿ, ಇಬ್ಬರು ಒಳಗೆ ಬರ್ತಾರೆ ಅಂತ ನಮಗೆ ಗೊತ್ತಿತ್ತು. ಒಬ್ಬರು ಮಾರ್ಕಸ್ ಸ್ಟೋಯ್ನಿಸ್ ಆಗಿದ್ದರೆ, ಇನ್ನೊಬ್ಬರು ಹರ್ಪ್ರೀತ್ ಬರಾರ್. ಯಾಕೆಂದರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಹರ್ಪ್ರೀತ್ ಬರಾರ್ ಅವರು RCB ಅಗೇನ್ಸ್ಟ್ ತುಂಬ ರೆಕಾರ್ಡ್ ಚೆನ್ನಾಗಿದೆ. ಇಟ್ ಈಸ್ ಅಗೇನ್ ಅರ್ಶ್ದೀಪ್ ಸಿಂಗ್ ಆ್ಯಂಡ್ ಮಾರ್ಕೋ ಆ್ಯನ್ಸನ್, 2 ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಸ್ನ ಫೇಸ್ ಮಾಡಬೇಕಾಗುತ್ತೆ, ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ. ಸೊ ಲಾಸ್ಟ್ ಮ್ಯಾಚ್ನಲ್ಲಿ ಆ ಪವರ್ ಪ್ಲೇನ್ ಅಪ್ರೋಚ್, ಅಫ್ಕೋರ್ಸ್ ಅಪ್ರೋಚ್ ಹಾಗೆ ಇರಬೇಕು, ಬಟ್ ಇಟ್ ಶುಡ್ ಬಿ ಕ್ಯಾಲ್ಕುಲೇಟಿವ್. ಸೊ RCB ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಪವರ್ ಪ್ಲೇ ಅಪ್ರೋಚ್ನ ತೊಗೊಂಡು ಹೋದರೆ we can move forward. Get ready folks for Royal Challengers Bengaluru versus Punjab Kings, match number 37 of IPL 2025 and second afternoon game for RCB in Punjab. So 3:30 PM ge 20th April 2025 it is the round 2 of Punjab Kings versus Royal Challengers Bengaluru. Let's get started.